ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯಸ್ಥರಿಗೂ ನಮ್ಮ ಶಾಲೆಯ ಸಂಸ್ಥಾಪಕರಿಗೂ ಹಾಗೂ ಅತಿಥಿ ಹಾಗೂ ಇತರ ಅಧ್ಯಕ್ಷರಿಗೂ ಮತ್ತು ನನ್ನ ಇಡೀ ಶಾಲಾ ಸಹವೃಂದ ಬಳಗಕ್ಕೂ ಜೊತೆಗೆ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಕೂಡ ಇದು ನಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಒಂದು ಮಗು 74ನೇ ಗಣರಾಜ್ಯೋತ್ಸವ ಅಂತ ಹೇಳಿದ್ದು, ಇನ್ನೊಂದು ಮಗು 75ನೇ ಗಣರಾಜ್ಯೋತ್ಸವ ಅಂತ ಹೇಳಿದ್ದು. ಎರಡೂ ಸರಿಯಾಗೇ ಇದೆ. ಅದು 74 ವರ್ಷ ಕಂಪ್ಲೀಟ್ ಆಗಿದೆ, 75ನೇ ವರ್ಷದ ಆಚರಣೆ ಇದೆ. ಹೇಳ್ಬೇಕಾದ್ರೆ ಆ ರೀತಿ ಹೇಳಿದ್ರೆ ಏನು ತೊಂದರೆ ಇಲ್ಲ. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಿರೋದ್ರಿಂದ ಆ ಸಂತೋಷಕ್ಕೋಸ್ಕರ ಆ ವರ್ಷ ಆಚರಣೆ ಮಾಡ್ತೀವಿ. ಕಂಪ್ಲೀಟ್ ಆದ್ಮೇಲೆ ಮತ್ತೊಂದ್ಸಲ ಆಚರಣೆ ಮಾಡ್ತೀವಿ. ಆಗ ನೋಡಿದ್ರೆ ಇದು 75ನೇ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದ್ರೆ ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ಸುದಿನ. ಇಡೀ ದೇಶದಾದ್ಯಂತ ಏನು ತ್ರಿವರ್ಣದ ಧ್ವಜಗಳು ಎಲ್ಲ ಸಂಘ ಸಂಸ್ಥೆಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲೆ, ಶಾಲಾ ಕಾಲೇಜುಗಳ ಮೇಲೆ ಆ ಧ್ವಜ ಹಾರಾಡ್ತಾ ಇರುತ್ತೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಪ್ರಮುಖವಾದ ಹಬ್ಬಗಳಂದ್ರೆ ಎರಡು ನಮಗೆ ನೆನಪಿಗೆ ಬರೋದು, ಫಸ್ಟ್ ನೆನಪಿಗೆ ಬರೋದು ಎರಡು ಹಬ್ಬಗಳು. ಒಂದು ಸ್ವಾತಂತ್ರ್ಯ ದಿನಾಚರಣೆ, ಇನ್ನೊಂದು ಗಣರಾಜ್ಯೋತ್ಸವ. ಸ್ವತಂತ್ರ ಪಡೆದಂತಹ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಒಂದು ಮನೆಯಲ್ಲಿ ಹಿರಿಯರು ಇಲ್ಲದೆ ಹೋದ್ರೆ ಆ ಮನೆ ಸುವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ನಮ್ಮ ದೇಶಕ್ಕೆ ಒಂದು ಸಂವಿಧಾನ, ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು, ಯಾವ ಕೆಲಸ ಮಾಡಿದ್ರೆ ಸರಿಯಾಗಿರಲ್ಲ ಅನ್ನುವಂತಹ ಮನವರಿಕೆ ನಮ್ಮಲ್ಲಿ ಇರ್ತದೆ. ಸಂವಿಧಾನ ಅಂದ್ರೆ ಇದೊಂದು ಕಟ್ಟಳೆಗಳ ನಿಯಮಗಳನ್ನು ಒಳಗೊಂಡಂತಹ ಒಂದು ಗ್ರಂಥ. ಇದರ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ. ಅವರು ಸುರಕ್ಷಿತವಾಗಿ ಕಾಯ್ದೆ ಇಲ್ಲದಂತೆ ನಾವು ಇಲ್ಲಿ ಆರಾಮಾಗಿದ್ದೀವಿ. ಅವರಿಗೂ ಕೂಡ ನಾವು ಶುಭಾಶಯ ಹೇಳಬೇಕು. ಜೊತೆಗೆ ಎಲ್ಲ ಜನತೆಗೂ ಕೂಡ ಅನ್ನ ನೀಡುವಂತ ಅನ್ನದಾತನಿಗೂ ಕೂಡ ನಾವು ಶುಭಾಶಯ ಹೇಳಬೇಕು. ಈ ಅನ್ನದಾತ ಮತ್ತು ಸೈನಿಕರು ನಮ್ಮ ಭಾರತಾಂಬೆ ಎರಡು ಕಣ್ಣುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. संस्कृति की महाराज
महाराष्ट्र में शिवाजी का गुणगान और कर्नाटक में कावेरी नृत्य होती है तो यहाँ पर के टीपू सुल्तान, रानी चेन्नम्मा जैसे बसवण्णा और अनेक महान लोग जैसे वीरों ने क्या है ना अपनी देश के परछाई को छिड़ गई थी। फिर भी क्या है ना आज हम एकता में एक यानी कि हर कोई क्या है ना अलग अलग नामों से जाने जाते हैं तो अभी हम कोई कहना हर एक धर्म जाति से भी अलग है तो फिर भी क्या है ना हमारा दिल अपना जो है वो हिंदुस्तान के नाम से कहा जाता है। जैसे आज के हमारे लोगों में हर एक भावना हिंदुत्व के साथ जुड़ते हैं तो भी हर एक संस्कृति ईद अगर मनाते हैं तो भी क्या है ना अपना अपना धर्म के हिसाब से भी मनाते हैं तो क्या है ना भावना एक होती है। जैसे कि रमजान में कि राम के नाम से ही शुरू होने वाला ईद को अगर मुस्लिम मनाते हैं तो दीपावली उसके अली से खत्म होने वाला नाम भी उसमें जुड़ा है। अगर ये भावना के साथ जुड़ते रहेंगे तो ना धर्म से क्या है ना हमारे देश को सुधारा जा सकता है। अगर हमारे क्या है ना हमारे देश के हर एक नागरिक एक भावना रखने चलेगी हम सब एक भारत के वासी हैं तो चलेंगे तो हमारा उज्जवल भविष्य भारत का बिना देखते जाएंगे। तो मेरे जय हिंद जय भारत।